ನೀವೇನಾದ್ರೂ ನಾನ್ ವೆಜ್ ಪ್ರಿಯರಾಗಿದ್ದು ರೊಟ್ಟಿ ಚಪಾತಿ ಜೊತೆಗೆ ಒಂದು ಒಳ್ಳೆ ಗ್ರೇವಿನ ಹುಡುಕ್ತಾ ಇದ್ದೀರಾ ಅಂತಂದ್ರೆ ನಾನಿವತ್ತು ತೋರಿಸ್ತಕ್ಕಂಥ ಗ್ರೇವಿನ ಮಾಡ್ಕೊಳ್ಳಿ. ತುಂಬಾನೇ ರುಚಿಯಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಲಿವರ್ ಗುಂಡಿಗೆಕಾಯಿನ ಬಳಸ್ಕೊಂಡು ಒಂದು ಒಳ್ಳೆ ಸೂಪರ್ ಆಗಿರ್ತಕ್ಕಂಥ ಗ್ರೇವಿ ರೆಸಿಪಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೀವೇನಾದ್ರೂ ನಾನ್ ವೆಜ್ ಪ್ರಿಯರಾಗಿದ್ದು ಈ ಗ್ರೇವಿನ ಒಂದು ಸಲ ಮಾಡ್ಕೊಂಡ್ರಿ ಅಂತಂದ್ರೆ ಪದೇ ಪದೇ ಮಾಡಿಸ್ತಾ ಇರ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಬನ್ನಿ ಈ ಲಿವರ್ ಗುಂಡಿಗೆಕಾಯಿ ಗ್ರೇವಿನ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನ್ ಪದಾರ್ಥಗಳು ಬೇಕು ಅಂತ ನೋಡೋಣ. ಲಿವರ್ ಗುಂಡಿಗೆಕಾಯಿ ಗ್ರೇವಿನ ಮಾಡ್ಲಿಕ್ಕೆ ಅರ್ಧ ಕೆಜಿಯಷ್ಟು ಗುಂಡಿಗೆಕಾಯಿನ ತಗೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೇನೆ ಅರ್ಧ ಕೆಜಿಯಷ್ಟು ಲಿವರ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಲಿವರ್ ಮತ್ತೆ ಗುಂಡಿಗೆಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಮಸಾಲಾನ ಸೇರಿಸಿದಾಗ ಮಸಾಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಬನ್ನಿ ಈಗ ಲಿವರ್ ಗುಂಡಿಗೆಕಾಯಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಲಿವರ್ ಗುಂಡಿಗೆಕಾಯಿ ಗ್ರೇವಿನ ಮಾಡ್ಲಿಕ್ಕೆ ಒಂದು ಕಡಾಯಿನ ಬಿಸಿಯಲ್ಲಿ ಇಟ್ಕೊಂಡು ಇದಕ್ಕೊಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಇದಕ್ಕೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೇನೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್, 1/4 ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ತಕ್ಕಂಥ ಹಸಿ ಸ್ಮೆಲ್ ಎಲ್ಲ ಕಡಿಮೆ ಆಗಬೇಕು. 1 ರಿಂದ 2 ನಿಮಿಷ ಚೆನ್ನಾಗಿ ಎಣ್ಣೆ ಜೊತೆನಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗುಂಡಿಗೆಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಗುಂಡಿಗೆಕಾಯಿ ಬೇಗನೆ ಬೇಯೋದಿಲ್ಲ, ಹಾಗಾಗಿ ಮೊದಲಿಗೆ ಗುಂಡಿಗೆಕಾಯಿನ ಸೇರಿಸ್ಕೊಂಡು ಒಂದು 8 ರಿಂದ 10 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಒಗ್ಗರಣೆ ಜೊತೆನಲ್ಲಿ ಬೆರಿಬೇಕು. ಆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ಒಂದು 8 ರಿಂದ 10 ನಿಮಿಷ ಬೇಯಿಸ್ಕೊಳ್ಳೋಣ. ಲಿವರು ಬೇಗನೆ ಬೆಂದೋಗ್ಬಿಡುತ್ತೆ, ಗುಂಡಿಗೆಕಾಯಿ ಬೇಗನೆ ಬೇಯೋದಿಲ್ಲ, ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸಿ ಒಂದು 8 ರಿಂದ 10 ನಿಮಿಷ ಮೊದಲಿಗೆ ಗುಂಡಿಗೆಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಬೇಯಿಸ್ಬೇಕಾದ್ರೆ ಮಧ್ಯೆ 1 ರಿಂದ 2 ಬಾರಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಗುಂಡಿಗೆಕಾಯಿನಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ಈ ರೀತಿ ನೀರು ಬಿಟ್ಕೊಂಡಾದ ನಂತರ ಒಂದು 8 ರಿಂದ 10 ನಿಮಿಷ ಚೆನ್ನಾಗಿ ಗುಂಡಿಗೆಕಾಯಿನ ಬೇಯಿಸ್ಕೊಳ್ಳೋಣ. ಈಗ ಒಂದು 8 ರಿಂದ 10 ನಿಮಿಷ ಚೆನ್ನಾಗಿ ಗುಂಡಿಗೆಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಮಸಾಲ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಅಷ್ಟು ಮೆಣಸಿನಕಾಯಿ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ, 1 ಟೀ ಸ್ಪೂನ್ ಚಿಕನ್ ಮಸಾಲ. ಇಷ್ಟು ಮಸಾಲ ಪದಾರ್ಥನ ಸೇರಿಸ್ಕೊಂಡು ಮತ್ತೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡ್ತಾ ಇದೆ ಅಂದಾಗ ಇವಾಗ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಲಿವರ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನು ಅರ್ಧ ಕೆಜಿಯಷ್ಟು ಗುಂಡಿಗೆಕಾಯಿ, ಅರ್ಧ ಕೆಜಿಯಷ್ಟು ಲಿವರ್ನ ತಗೊಂಡಿದ್ದೆ. ಈಗ ಲಿವರ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 8 ರಿಂದ 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 8 ರಿಂದ 10 ನಿಮಿಷ ಬೇಯಿಸ್ಕೊಳ್ಳೋಣ. ಲಿವರ್ನ ಸೇರಿಸಿ ಆದ್ಮೇಲೆ ಒಂದು 4 ರಿಂದ 5 ನಿಮಿಷ ಫ್ರೈ ಮಾಡ್ಕೋಬೇಕು. ಲಿವರ್ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೊಂದು ಕಾಯಿ ಮಸಾಲನ ರುಬ್ಬಿ ಸೇರಿಸ್ಕೊಳ್ಳೋಣ. ಕಾಯಿ ಮಸಾಲನ ರುಬ್ಬಿ ಸೇರಿಸ್ಕೊಳ್ಳೋದ್ರಿಂದ ಗ್ರೇವಿ ಗಟ್ಟಿಯಾಗಿ ಬರೋದ್ರ ಜೊತೆಗೆ ರುಚಿನೂ ಕೂಡ ತುಂಬಾನೇ ಸಖತ್ತಾಗಿರುತ್ತೆ. ಕಾಯಿ ಮಸಾಲನ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳೋಣ. ಗ್ರೇವಿ ಚೆನ್ನಾಗಿ ಗಟ್ಟಿ ಬರಬೇಕು ಅಂದ್ರೆ ಮನೆಯಲ್ಲಿ ಏನಾದ್ರೂ ಗೋಡಂಬಿ ಇದೆ ಅನ್ನೋದಾದ್ರೆ ಒಂದು 4 ರಿಂದ 5 ಗೋಡಂಬಿನ ಸೇರಿಸ್ಕೊಳ್ಳಿ. ರುಚಿನೂ ಚೆನ್ನಾಗಿರುತ್ತೆ, ಗ್ರೇವಿನೂ ಕೂಡ ಗಟ್ಟಿಯಾಗಿ ರೆಡಿ ಆಗುತ್ತೆ. ಇದ್ರ ಜೊತೆಗೆ 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ.
1 ಇಂಚಿನಷ್ಟು ಚಕ್ಕೆ, ಒಂದು 3 ಲವಂಗ, 1 ಟೀ ಸ್ಪೂನ್ ಅಷ್ಟು ಗಸಗಸೆ. ರುಬ್ಬೋದಕ್ಕೆ 1 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ನೈಸ್ ಆಗಿ ನಾವು ಈ ಕಾಯಿ ಮಸಾಲನ್ನ ರುಬ್ಕೋಬೇಕಾಗತ್ತೆ. ಈಗ ಕಾಯಿ ಮಸಾಲನ್ನು ಕೂಡ ರುಬ್ಕೊಂಡಿದ್ದಾಗಿದೆ. ಈ ರೀತಿ ಕಾಯಿ ಮಸಾಲನ್ನು ರುಬ್ಕೊಂಡು ನಾವು ಗ್ರೇವಿಗೆ ಸೇರಿಸ್ಕೊಳ್ಳೋದ್ರಿಂದ ಗ್ರೇವಿ ಗಟ್ಟಿಯಾಗಿ ಬರೋದ್ರ ಜೊತೆಗೆ ರುಚಿನೂ ಕೂಡ ತುಂಬಾ ಸಖತ್ತಾಗಿರುತ್ತೆ. ಈಗ ರುಬ್ಕೊಂಡಿರ್ತಕ್ಕಂಥ ಕಾಯಿ ಮಸಾಲನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೇವಿ ಗಟ್ಟಿ ಆಗೋವರೆಗೂ ಮತ್ತೆ ಒಂದು 4 ರಿಂದ 5 ನಿಮಿಷ ಬೇಯಿಸ್ಕೊಂಡ್ರೆ ಬಹಳನೇ ರುಚಿಯಾಗಿರ್ತಕ್ಕಂಥ ಲಿವರ್ ಗುಂಡಿಗೆಕಾಯಿ ಗ್ರೇವಿ ರೆಡಿ ಆಗತ್ತೆ. ಮತ್ತೆ 4 ರಿಂದ 5 ನಿಮಿಷ ಲಿವರ್ನ ಸೇರಿಸಿ ಆದ್ಮೇಲೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಲಿವರ್ ಗುಂಡಿಗೆಕಾಯಿ ಗ್ರೇವಿಗೆ ನಾವು ಸೇರಿಸಿರ್ತಕ್ಕಂಥ ನೀರೆಲ್ಲ ಬೆಂದು ಗಟ್ಟಿ ಆಗುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಗಟ್ಟಿಯಾಗಿ ಗ್ರೇವಿನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಚಪಾತಿ ರೊಟ್ಟಿ ಜೊತೆಗೆ ಬಹಳನೇ ರುಚಿಯಾಗಿರುತ್ತೆ. ಲಿವರ್ ಗುಂಡಿಗೆಕಾಯಿ ಚೆನ್ನಾಗಿ ಬೆಂದು ಈ ರೀತಿ ಗ್ರೇವಿ ಗಟ್ಟಿ ಆದ ನಂತರ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಬಹಳನೇ ರುಚಿಯಾಗಿರ್ತಕ್ಕಂಥ ಲಿವರ್ ಗುಂಡಿಗೆಕಾಯಿ ಗ್ರೇವಿ ರೆಡಿ ಆಗುತ್ತೆ. ನೋಡೋದ್ರಲ್ಲ ಸ್ನೇಹಿತರೆ, ತುಂಬಾನೇ ಸುಲಭವಾಗಿ ಚಪಾತಿ ರೊಟ್ಟಿ ಜೊತೆಗೆ ಬಹಳನೇ ರುಚಿಯಾಗಿರ್ತಕ್ಕಂಥ ಲಿವರ್ ಗುಂಡಿಗೆಕಾಯಿ ಗ್ರೇವಿ ಮಾಡೋದನ್ನ ತೋರಿಸಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಈ ಗ್ರೇವಿ ರೆಸಿಪಿನ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.